ವಿಧಾನಸೌಧದ ಗೋಪುರದಲ್ಲೂ ಕೂಡ ಒಂದು ಬಿರುಕು ಬಿಟ್ಟಿರುವಂಥದ್ದು. ಮೇಲಿರುವಂತಹ ಗುಮ್ಮಟದಲ್ಲಿ ಸಾಕಷ್ಟು ಬಿರುಕು ಬಿಟ್ಟಿರುವಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ಬಲಭಾಗ ಮತ್ತು ಎಡಭಾಗ ಸೇರಿದಂತೆ 3-4 ಕಡೆ ಈಗಾಗಲೇ ಬಿರುಕು ಬಿಟ್ಟಿರುವಂಥದ್ದು. ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಇದರ ಉಸ್ತುವಾರಿಯ ಹೊಣೆಯನ್ನು ಹೊರಬೇಕಾಗುತ್ತೆ. ರಾಜ್ಯದಲ್ಲಿ ಮುಂಗಾರು ಮಳೆ ಜೋರಾಗಿದೆ. ಅದರಲ್ಲೂ ಕೂಡ ಉತ್ತರ ಕನ್ನಡ ಭಾಗ, ಸಿರ್ಸಿ ಈ ಭಾಗದಲ್ಲಿ ಸಾಕಷ್ಟು ಮಳೆಯ ಅವಾಂತರಗಳು ಹೆಚ್ಚಾಗಿದ್ದು, ಅದರ ಒಂದು ನಡುವೆ ಬೆಂಗಳೂರಲ್ಲಿ ಕೂಡ ಮಳೆಯ ಅವಾಂತರ ಹೆಚ್ಚಾಗಿರುವಂಥದ್ದು. ಸಾಕಷ್ಟು ರಸ್ತೆಗಳ ಗುಂಡಿ ಮತ್ತು ಮರಗಳ ಒಂದು ಬೀಳುವಂಥ ಕೆಲಸಗಳು, ಈ ರೀತಿಯ ಕೆಲಸಗಳು ಸಾಕಷ್ಟು ಆಗೋದು. ಇದರೆಲ್ಲದರ ನಡುವೆ ಇದೀಗ ವಿಧಾನಸೌಧದ ಗೋಪುರದಲ್ಲೂ ಕೂಡ ಒಂದು ಬಿರುಕು ಬಿಟ್ಟಿರುವಂಥ ಮಳೆ ನೀರಿನ ಸೋರಿಕೆಯಿಂದ ಗೋಪುರ ಬಿರುಕು ಬಿಟ್ಟಿರುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ನಾನು ಇವತ್ತು ವಿಧಾನಸೌಧದ ಪೂರ್ವ ಗೇಟ್ನಲ್ಲಿದ್ದೀನಿ. ಇಲ್ಲಿರೋ ಗುಮ್ಮಟದಲ್ಲಿ ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಮೇಲಿರುವಂತಹ ಗುಮ್ಮಟದಲ್ಲಿ ಸಾಕಷ್ಟು ಬಿರುಕು ಬಿಟ್ಟಿರುವಂಥ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ಕಮಲದ ಆಕಾರದಲ್ಲಿರುವಂತಹ ಡಿಸೈನ್ ಪಕ್ಕದಲ್ಲಿರುವಂತಹ ಸಾಕಷ್ಟು ಬಲಭಾಗ ಮತ್ತು ಎಡಭಾಗ ಸೇರಿದಂತೆ 3-4 ಕಡೆ ಈಗಾಗಲೇ ಬಿರುಕು ಬಿಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ವಿಧಾನಸೌಧದ ಗೋಪುರ ಕುಸಿದು ಬೀಳುತ್ತಾ ಅನ್ನುವಂಥ ಆತಂಕ ರಾಜ್ಯದ ಜನರಿಗೆ ಹೆಚ್ಚಾಗಿರುವಂಥದ್ದು. ಯಾಕಂತಂದರೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ವಿಧಾನಸೌಧಕ್ಕೆ ಭೇಟಿಯನ್ನು ನೀಡ್ತಾರೆ. ಅದರ ಜೊತೆಗೆ ಈಗ ವಿಧಾನಮಂಡಲದ ಅಧಿವೇಶನ ಆರಂಭ ಆಗಿರೋದ್ರಿಂದ ಕೂಡ ವಿಧಾನಸೌಧಕ್ಕೆ ಸಾಕಷ್ಟು ಜನ ಆಗಮಿಸ್ತಾರೆ. ಅದರಲ್ಲೂ ಕೂಡ ಮಕ್ಕಳು ಈ ಒಂದು ವಿಧಾನಸೌಧವನ್ನು ನೋಡಲು ದಿನನಿತ್ಯ ಪಾಸ್ಗಳನ್ನು ಪಡೆದು ಪ್ರವೇಶವನ್ನು ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಮಳೆ ನೀರಿನ ಒಂದು ಸೋರಿಕೆಯಿಂದಾಗಿ ಗುಮ್ಮಟ ಬಿರುಕು ಬಿಟ್ಟಿದೆ ಅನ್ನುವಂಥ ಪ್ರಶ್ನೆ ಮೂಡುವಂಥದ್ದು. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ವಿಧಾನಸೌಧದ ಗೋಪುರದ ಸ್ವಚ್ಛತೆ ಕಾರ್ಯ ನಡೀತಾ ಇದೆ. ಮೇಲ್ಭಾಗದಲ್ಲಿ ಬಿರುಕು ಮಾಡಿರೋದು ಒಂದು ಕಡೆ ಆದರೆ ಅಧಿಕಾರಿಗಳು ಅದನ್ನು ಸ್ವಚ್ಛತೆಯನ್ನು ಮಾಡುವಂಥ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ವಿಧಾನಸಭೆಯ ಸ್ಪೀಕರ್ ಆದಂಥ UT ಖಾದರ್ ಅವರು ಕೂಡ ಬೆಳಗ್ಗೆ ಇದಕ್ಕೆ ಭೇಟಿಯನ್ನು ನೀಡಿ ಇದು PWD ಮತ್ತು ಲೋಕೋಪಯೋಗಿ ಇಲಾಖೆಯ ಮೂಲಕ ಇದರ ಒಂದು ನಿರ್ವಹಣೆಯನ್ನು ಮಾಡ್ತಾರೆ. ಹೀಗಾಗಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಇದರ ದುರಸ್ತಿ ಕಾರ್ಯವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಸ್ಪೀಕರ್ ಅವರು ಹೇಳಿರುವಂಥದ್ದು. ಅದರ ಜೊತೆಗೆ CM ಅವರ ಗಮನಕ್ಕೂ ಕೂಡ ಇದರ ಬಗ್ಗೆ ತರ್ತೀನಿ. ಯಾಕಂತಂದರೆ ಇದು 1952ರಲ್ಲಿ ಕಟ್ಟಡ ಆರಂಭ ಆದರೆ 56ರಲ್ಲಿ ಈ ಒಂದು ಕಟ್ಟಡವನ್ನು ಮುಗಿಸಲಾಗುತ್ತೆ. ಕೆಂಗಲೆ ಹನುಮಂತವರು ಈ ಒಂದು ಕೆಲಸವನ್ನು ಮಾಡಿರುವಂಥದ್ದು. ರಾಜ್ಯಕ್ಕೆ ಕೀರ್ತಿ ತರುವಂತಹ ಈ ಒಂದು ವಿಧಾನಸೌಧ ಇವತ್ತು ಬಿರುಕು ಬಿಟ್ಟಿರುವಂಥದ್ದು. ಸುಮಾರು 72 ವರ್ಷಗಳ ಕಾಲ ಹಳೆಯ ಕಟ್ಟಡ ಇರೋದರಿಂದ ಇದರ ದುರಸ್ತಿ ಕಾರ್ಯಗಳು ಯಾವ ರೀತಿ ನಡೆಯುತ್ತೆ ಮತ್ತು ಅದರ ಜೊತೆಗೆ ಸಚಿವರು ಮತ್ತು ಶಾಸಕರ ಕಚೇರಿಗಳಲ್ಲಿ ಈ ಒಂದು ವಿಧಾನಸೌಧದಲ್ಲಿ ಯಾವುದೇ ಮೊಳೆ ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡಲ್ಲ. ಯಾಕಂತಂದರೆ ಈ ಒಂದು ಬಿರುಕು ಬೀಳುವಂಥ ಘಟನೆಗಳು ಆಗ್ತವೆ ಅನ್ನೋ ಕಾರಣಕ್ಕೆ ಮತ್ತು ವಿಧಾನಸೌಧಕ್ಕೆ ಮಾಡುವಂಥ ಪೇಂಟಿಂಗ್ ಮತ್ತು ದುರಸ್ತಿ ಕಾರ್ಯಗಳು, ಅದರ ಜೊತೆಗೆ ಕಚೇರಿಗಳನ್ನು ನವೀಕರಣ ಮಾಡೋದಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ನನ್ನ ಕೆಳಭಾಗ ಈ ವಿಧಾನಸಭೆಯ ಒಂದು 3ನೇ ಮಹಡಿಯಲ್ಲಿದ್ದೀನಿ. ಇಲ್ಲಿಂದ 2ನೇ ಮಹಡಿ ಮತ್ತು ಮೊದಲ ಮಹಡಿಯಲ್ಲೂ ಕೂಡ ನೀವು ಗಮನಿಸಬಹುದು ವಿಧಾನಸಭೆಗೆ ಒಂದು ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಸಾಕಷ್ಟು ಇವತ್ತು ಶನಿವಾರ ರವಿವಾರ ರಜೆ ಇರೋದ್ರಿಂದ ಸೋಮವಾರಕ್ಕೆ ಕಲಾಪವನ್ನು ಮುಂದೂಡಲಾಗಿದೆ. ಹೀಗಾಗಿ ಇಲ್ಲಿಯೂ ಕೂಡ ದಿನನಿತ್ಯ ಜನ ಓಡಾಡ್ತಾರೆ. ಶಾಸಕರು ಮತ್ತು ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಇಲ್ಲಿಂದಲೇ ವಿಧಾನಮಂಡಲ ಒಳಗೆ ಪ್ರವೇಶವನ್ನು ಮಾಡುವಂಥದ್ದು. ಈ ಒಂದು ಎಡಭಾಗದಲ್ಲಿರುವಂಥ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಒಂದು ಕಚೇರಿ ಇಲ್ಲೇ ಇರೋದ್ರಿಂದ ಎಲ್ಲ ವಿರೋಧ ಪಕ್ಷದ ನಾಯಕರು ಕೂಡ ಈ ಒಂದು ದ್ವಾರದ ಮೂಲಕವೇ ಪ್ರವೇಶವನ್ನು ಮಾಡ್ತಾರೆ. ಹೀಗಾಗಿ ಈ ಒಂದು ಮೇಲ್ಗಡೆ ಇರುವಂಥ ಗೋಪುರ ಏನಾದರೂ ಕುಸಿದ್ರೆ ಅದರ ಜೊತೆಗೆ ಯಾರಾದರೂ ಇಲ್ಲಿ ಕೆಳಗಡೆ ಜನ ಇದ್ದರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರು ಆತಂಕವನ್ನು ಪಡುವಂಥ ಸಂದರ್ಭ ಇಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಇದರ ದುರಸ್ತಿ ಕಾರ್ಯ ಆಗಬೇಕು ಮತ್ತು ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ತೆಗೆದುಕೊಳ್ತಾರೆ ಅನ್ನೋದನ್ನು ನೀವು ಕಾದು ನೋಡಬೇಕಾಗಿದೆ. ಯಾಕಂತಂದರೆ ಅಲ್ಲಿ ಒಂದು ಸಣ್ಣ ಗ್ಯಾಲರಿಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಜಾಳಿಗೆ ಮೂಲಕ ಅಲ್ಲಿಂದ ಏನಾದರೂ ಕೆಳಗಡೆ ಬೀಳತ್ತೆ ಅನ್ನೋದನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ಒಂದು ಗೋಪುರದ ಮೇಲ್ಗಡೆಯೇ ಸಿಂಹದ ಲಾಂಛನ ಇರುವಂಥದ್ದು ಪ್ರತಿಮೆ ಇದೆ. ಅದು ಭಾರವಾಗಿರೋದರಿಂದ ಈ ರೀತಿಯ ಬಿರುಕು ಬೀಳೋದ್ರಿಂದ ಸಾಕಷ್ಟು ಆತಂಕಕ್ಕೆ ಕಾರಣ ಆಗುವಂಥದ್ದು. ಹೀಗಾಗಿ ಈ ಒಂದು ಗೋಪುರದ ವೀಕ್ಷಣೆಗೆ ಬರುವಂಥ ಜನರು ಮತ್ತು ವಿಧಾನಸೌಧಕ್ಕೆ ಬರುವ ಜನರ ಒಂದು ಜನರ ಕಾಳಜಿ ಮಾಡಬೇಕು. ಅದರ ಜೊತೆಗೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮತ್ತು CM ಅವರು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಅದರ ಜೊತೆಗೆ ಲೋಕೋಪಯೋಗಿ ಇಲಾಖೆಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಇದರ ಉಸ್ತುವಾರಿಯ ಹೊಣೆಯನ್ನು ಹೊರಬೇಕಾಗುತ್ತೆ. ಹೀಗಾಗಿ ಬಿರುಕು ಬಂದಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಒಂದು ದುರಸ್ತಿ ಕಾರ್ಯ ಆದಷ್ಟು ಬೇಗ ಆಗಬೇಕು ಮತ್ತು ಬರುವ ವಿಧಾನಮಂಡಲದ ಸೋಮವಾರದಿಂದ ಮತ್ತೆ ಅಧಿವೇಶನ ಆರಂಭ ಆಗುತ್ತೆ. ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಆ ರೀತಿಯ ಭಯ ಕೂಡ ಜನರಿಗೆ ಇರಬಾರ್ದು ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.